ಸತ್ಯ ನ್ಯೂಸ್ ನೈಜ ಸುದ್ದಿಯ ಅನಾವರಣ. ಅನುವು ಮಾಡಿಕೊಟ್ಟಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಹಿಂದೂ ಮಹಾಸಂಗಮ ಆಯೋಜನಾ ಸಮಿತಿ ಅರಸೀಕೆರೆಯಿಂದ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಈ ಮಾಧ್ಯಮ ಮಿತ್ರರೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಮಹಾಸಂಗಮ ಆಯೋಜನಾ ಸಮಿತಿಯ ಉಪಾಧ್ಯಕ್ಷರಾದಂತಹ ಶಿವನಂಜೇಗೌಡರಿದ್ದಾರೆ, ಜೊತೆಗೆ ಹಿರಿಯರಾದಂತಹ ನವಲ್ಗುಂದವರಿದ್ದಾರೆ, ಹಿಂದೂ ಮಹಾಸಂಗಮ ಆಯೋಜನಾ ಸಮಿತಿಯ ಉಪಾಧ್ಯಕ್ಷರಾದಂತಹ HL ಶೇಖರ್ ನಾಯ್ಕರ್ ಅವರಿದ್ದಾರೆ, ಇನ್ನೋರ್ವ ಸಹೋದರಿ ಜಯಶ್ರೀ ಅವರಿದ್ದಾರೆ, ಜೊತೆಗೆ ಹಿಂದೂ ಮುಖಂಡರು ವಕೀಲರಾದಂತಹ ಶ್ರೀಯುತ BK ವಿವೇಕ್ರವರಿದ್ದಾರೆ, ಹಿಂದೂ ಮಹಾಸಂಗಮ ಆಯೋಜನಾ ಸಮಿತಿಯ ಇನ್ನೋರ್ವ ಪ್ರಮುಖ ಸದಸ್ಯರಾದಂತಹ ಶ್ರೀ KS ಕೃಷ್ಣರವರಿದ್ದಾರೆ, ಇನ್ನೋರ್ವ ಹಿಂದೂ ಮುಖಂಡರಾದಂತಹ ಶ್ರೀ ಗಿರೀಶ್ ರವರಿದ್ದಾರೆ, ಇನ್ನೋರ್ವ ಹಿಂದೂ ಮುಖಂಡರಾದಂತಹ ಹರ್ಷವರ್ಧನ್ ರಾಜ್ ಅವರಿದ್ದಾರೆ, ಜೊತೆಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಇನ್ನೋರ್ವ ಹಿಂದೂ ಮುಖಂಡರಾದಂತಹ ಪುರುಷೋತ್ತಮ್ ರವರಿದ್ದಾರೆ, ಜೊತೆಗೆ ಇಲ್ಲಿ ಸಮಸ್ತ ಹಿಂದೂ ಸಮಾಜದ ಮುಖಂಡರುಗಳು ಹಿಂದೂ ಕಾರ್ಯಕರ್ತರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ಹಿಂದೂ ಸಮಾಜದ ಮುಖಂಡರು ಮತ್ತು ಖ್ಯಾತ ವಕೀಲರಾದಂತಹ ಶ್ರೀಯುತ BK ವಿವೇಕ್ರವರು ಪ್ರಾರಂಭ ಮಾಡ್ತಾರೆ. ಈ ಪತ್ರಿಕಾಗೋಷ್ಠಿ ಕರೆದಿರೋ ವಿಚಾರ ಮತ್ತು ಉದ್ದೇಶ ಏನು ಅಂದರೆ, ಕಳೆದ ತಿಂಗಳು ತಮಗೆಲ್ಲ ಗೊತ್ತಿರೋ ವಿಚಾರವಾಗಿ ಆಡುವಾಗಲೇ ಕೇಂದ್ರ ಸ್ಥಾನವಾದ ಟ್ರೆಂಡ್ಸ್ ಮತ್ತು APMC ಗೇಟ್ ಮಧ್ಯಭಾಗದಲ್ಲಿ ಒಂದು ಅಹಿತಕರ ಘಟನೆ, ನಡೀಬಾರದಂಥ ಘಟನೆ ನಡೆದಿದ್ದು ತಮಗೆಲ್ಲ ವಿಚಾರ ತಿಳಿದಿರೋ ಅಂಥದ್ದು. ಅರಸೀಕೆರೆ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಯಾವುದೇ ಕಾನೂನು ರೀತಿ ಕ್ರಮ ಕೈಗೊಳ್ಳದೇ ಇದ್ದಿದ್ದರಿಂದ ಸುಮಾರು 24 ತಾಸುವರೆಗೂ ಕಾನೂನು ರೀತಿ ಕ್ರಮ ತಗೊಳ್ಳದೇ ಇರೋದ್ರಿಂದ ಕೂಡಲೇ ಈ ಹಿಂದೂ ಮಹಾಸಂಗಮ ಯೋಜನಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. PP ಸರ್ಕಲ್ನಿಂದ ಏನು ಟ್ರೆಂಡ್ಸ್ ಮುಂಭಾಗ ಜಾಗದವರೆಗೂ ಒಂದು ಹಿಂದೂ ಸಮಾಜದಿಂದ ಇಂಥ ಅಹಿತಕರ ಘಟನೆ ನಡೆದು 24 ಗಂಟೆ ಕಾಲಾವಕಾಶದಲ್ಲಿ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳದೇ ಇರೋದು ತುಂಬ ದುರದೃಷ್ಟಕರ ಅಂತ ಹೇಳಿಬಿಟ್ಟು ಒಂದು ಹಿಂದೂ ಸಮಾಜದ ಎಲ್ಲ ಮುಖಂಡರು ಸ್ವಇಚ್ಛೆಯಿಂದ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಎಲ್ಲರೂ ಆ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆ ಪ್ರತಿಭಟನೆಯ ವಿಚಾರವಾಗಿ ಕೂಡಲೇ ಪೊಲೀಸ್ನವರು FIR ದಾಖಲು ಮಾಡಿ ಆರೋಪಿಗಳನ್ನ ನ್ಯಾಯಾಲಯಕ್ಕೆ, ಅಂದರೆ ಒಬ್ಬರ ಆರೋಪಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ನ್ಯಾಯಾಲಯದಲ್ಲಿ ಅವರಿಗೆ ಬಿಡುಗಡೆ ಆಗಿರೋಂಥ ವಿಚಾರ ಗೊತ್ತಿದೆ. ತದನಂತರ ಬೆಳೆದಂಥ ವಿಚಾರಣೆ ಏನು, 2-3 ದಿವಸಗಳ ನಂತರ ನಮ್ಮ ತಾಲೂಕಿನ ಜನಪ್ರತಿನಿಧಿಯಾದಂಥ ಮಾನ್ಯ ಶಾಸಕರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅವರ ತೋಟದ ಮನೆ ಒಳಗೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಆ ಪ್ರೆಸ್ ಮೀಟ್ ಮಾಡೋ ಸಮಯದಲ್ಲಿ ಸುಮಾರು ಅವರ 6 ನಿಮಿಷದಿಂದ 7ನೇ ನಿಮಿಷ, ಆ 1 ನಿಮಿಷ ಭಾಗದಲ್ಲಿ ಈ ಹಿಂದೂ ಸಮಾಜದ ಮುಖಂಡರು ಈ ತಾಲೂಕಿನಲ್ಲಿ ದೊಂಬರಾಟ ನಡೆಸ್ತಾ ಇದ್ದಾರೆ ಅನ್ನೋ ಪದವನ್ನು ಬಳಸಿದ್ದಾರೆ. ಆ ದೊಂಬರಾಟ ಪದ ಅರ್ಥವೇನು ಅಂತ ಅವರೇ ಹೇಳಬೇಕು. ಯಾಕೆ ಅಂದರೆ ಮೊದಲು ಅವರು ಒಬ್ಬರು ಹಿಂದೂ, ನಂತರ ಅವರು ಹಿಂದೂ ಸಮಾಜ ಅವ್ರಿಗೆ ಕೈ ಹಿಡ್ದಿರೋದ್ರಿಂದ ಈ ಸತಿ ಅಂದರೆ ಸೇರಿ 4ನೇ ಬಾರಿ ಶಾಸಕರಾಗಿರೋದಕ್ಕೆ ಸಂಪೂರ್ಣ ಆ ಹಿಂದೂ ಸಮಾಜ ಕಾರ್ಯಕರ್ತರು ಎಲ್ಲರೂ ಅವ್ರು ಕೈ ಹಿಡ್ದಿರೋದ್ರಿಂದ 4ನೇ ಬಾರಿ ಶಾಸಕರಾಗಿದ್ದಾರೆ. ಆದರೆ ಅವರು ಅದನ್ನು ಮರೆಮಾಚಿ ನಾಲಿಗೆಗೂ ಮತ್ತು ಬಾಯಿಗೂ ಯಾವುದೇ ರೀತಿ ಹಿಡಿತ ಮತ್ತು ಬಿಗಿ ಇಲ್ಲದೆ ದೊಂಬರಾಟ ನಡೆಸಿದ್ದಾರೆ ಅಂತ ಹೇಳಿರೋದು ನಮ್ಮ ತಾಲೂಕಿನ ಎಲ್ಲ 2 ಲಕ್ಷ ಹಿಂದೂ ಸಮಾಜ ಬಾಂಧವರಿಗೆ ನೋವು ಮಾಡ್ರ ಅಂತ ವಿಚಾರ.
ಈ ದೊಂಬರಾಟ ಅನ್ನೋ ಪದ ಅವರು ಕೂಡಲೇ ಎಲ್ಲ ಹಿಂದೂ ಸಂಘಟನೆ ಸಮಾಜದ ಮುಂದೆ ಬಂದು ಕ್ಷಮೆ ಯಾಚಿಸ್ಬೇಕು. ಮೊದಲನೇ ವಿಚಾರ. ಎರಡನೇದು ಅವ್ರದ್ದು ಅದೇ ರೀತಿ ಭಾಷಣದಲ್ಲಿ 7 ನಿಮಿಷ ಆದ ತಕ್ಷಣ ನಾನಿಲ್ಲಿ 16-17 ವರ್ಷದಿಂದ ನನ್ನ ಕ್ಷೇತ್ರ ನನ್ನ ಕಪ್ಪಿ ಮುಷ್ಟಿಯಲ್ಲಿದ್ದು ಯಾವುದೇ ಸಣ್ಣ ಪುಟ್ಟ ಒಂದು ಘರ್ಷಣೆ ಬಿಟ್ಟರೆ ಯಾವುದೂ ಆಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೆ 2012ರದ್ದು ಗಣಪತಿ ಉತ್ಸವ ಕಾಲದಲ್ಲಿ ಏನು ಗಲಾಟೆ ಆಯಿತು, ಅದರಲ್ಲಿ ಸುಮಾರು ಒಂದು 100-110 ಜನ ಹಿಂದೂ ಸಮಾಜದ ಕಾರ್ಯಕರ್ತರೆಲ್ಲರೂ ನ್ಯಾಯಾಲಯದಲ್ಲಿ ಅಲದು ಇತ್ತೀಚೆಗಷ್ಟೇ ಬಿಡುಗಡೆ ಹೊಂದಿರ್ತಾರೆ. ಇದ್ರ ಬಗ್ಗೆ ಅವರೊಂದು ಸಣ್ಣವಾದಂಥ ವಿಷಯ ಅಂತಾರೆ. ಸುಮಾರು 14 ವರ್ಷಗಳ ಕಾಲ ಹಿಂದೂ ಸಮಾಜದ ಕಾರ್ಯಕರ್ತರ ಮೇಲೆ ನಡೆದಂಥ ದಬ್ಬಾಳಿಕೆ, ತದನಂತರ ತಮಿಳಿಗೆ ಗೊತ್ತಿರಂಗೆ ಹಾಸನ್ ರಸ್ತೆ ಹಗಲು ಮಧ್ಯಭಾಗದಲ್ಲಿ ಒಂದು ವರುಣ್ ಎಂಬ ಅಮಾಯಕನ ಕೊಲೆ ಆಯಿತು. ಈ ಥರ ಸುಮಾರು ಘಟನೆಗಳು ಈ 12, 13, 14, 15 ವರ್ಷದಲ್ಲಿ ನಡೆದಿರೋ ಅಂಥದ್ದಿದೆ. ಆದ್ದರಿಂದ ತಾವು ಪ್ರಥಮ ಪ್ರಜೆಯಾಗಿ ತಮ್ಮ ನಾಲಿಗೆ ಮತ್ತು ತಮ್ಮ ಬಾಯಿ ಹಿಡಿತದಲ್ಲಿ ಇಟ್ಕೊಂಡು ಹಿಂದೂ ಸಮಾಜದ ಏನೆಲ್ಲ ಪದಾಧಿಕಾರಿಗಳಿದ್ದಾರೆ, ಎಲ್ಲ ಕಾರ್ಯಕರ್ತರು ಸುಮಾರು 2 ಲಕ್ಷ ಜನಕ್ಕೆ ತಾವು ಇತರ ಪತ್ರಿಕಾಗೋಷ್ಠಿ ಮೂಲಕ ಕ್ಷಮೆ ಯಾಚಿಸಬೇಕು ಅಂತ ಕೇಳ್ತೇನೆ. ತದನಂತರ ಆ ದಿನ ಪ್ರತಿಭಟನೆ ಮಾಡಿದಾಗ ಏನು ಪ್ರತಿಭಟನೆ ಮಾಡಿದವ್ರ ಮೇಲೆ ಯಾರ ಫೋರ್ಸಿಂದ ಅದಾಗಿದೆ FIR, ಅದ್ರ ಬಗ್ಗೆ ನಮ್ಮ ಮಾನ್ಯ ಮಿತ್ರರು ಶಿವರಾಜ್ ಅವರು ಮುಂದುವರೆದ ಭಾಗದಲ್ಲಿ ಮಾತಾಡ್ತಾರೆ. ತಮಗೆಲ್ಲ ತಿಳಿದಿರೋ ಹಾಗೆ ಕಳೆದ ತಿಂಗಳು ಅರಸೀಕೆರೆ ನಗರದಲ್ಲಿ APMC ಗೇಟ್ ಬಳಿ ಟ್ರೆಂಡ್ಸ್ ಮುಂಭಾಗ ನಗರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ KM ಸಮೀವುಲ್ಲಾರವರ ಮಗ ಸೂಫಿಯಾನ್ ಸಮೀವುಲ್ಲಾ ಮತ್ತು ಆತನ ಸಹಚರರು ಏನು ಒಂದು ಪುಂಡಾಟಿಕೆ ನಡೆಸಿದ್ರು. ಆ ಪುಂಡಾಟಿಕೆ ನಡೆಸಿ 1 ದಿನ ಕಳೆದರೂ ಯಾವುದೇ ಕ್ರಮವನ್ನು ಪೊಲೀಸ್ ಇಲಾಖೆ ಕೈಗೊಂಡಿರಲಿಲ್ಲ. ಆಗ ಹಿಂದೂ ಸಮಾಜದ ಎಲ್ಲ ನಾಗರಿಕರು, ಮುಖಂಡರು ಅರಸೀಕೆರೆ ಪೊಲೀಸ್ ಠಾಣೆ ಬಳಿ ಹೋಗಿ ನೀವು ಇದಕ್ಕೇನಾದರೂ ಕ್ರಮ ಕೈಗೊಳ್ಳಿ ಅಂದಾಗ ಅವಾಗ ಎಚ್ಚೆತ್ಕೊಂಡಂತಹ ಪೊಲೀಸ್ ಇಲಾಖೆ ರಾತ್ರೋರಾತ್ರಿ ಜಾಗರೂಕರಾಗಿ ಯಾರು ಆ ದುಷ್ಕೃತ್ಯಕ್ಕೆ ಕಾರಣರಾಗಿದ್ದರೋ ಅವ್ರ ಮೇಲೆ ಪ್ರಕರಣ ದಾಖಲಿಸ್ಕೊಂಡು ಬಂಧನಕ್ಕೆ ಏನು ಕ್ರಮ ಕೈಗೊಳ್ಳಬೇಕಿತ್ತೋ ಅದನ್ನು ಬಿಟ್ಟು ಪ್ರಕರಣವನ್ನು ರಾಜಿ ಮಾಡಿಸಿ ಆ ಪ್ರಕರಣವನ್ನು ತೇಲಿ ಬಿಡುವ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಆದರೆ ಸಮಾಜ ಅರಸೀಕೆರೆಯಲ್ಲಿ ಈ ರೀತಿಯ ಒಂದು ಗಲಾಟೆ ಆಗಿದೆ, ಅದಕ್ಕೆ ನಾವು ಪ್ರತಿಭಟನೆ ಮಾಡಬೇಕು, ಬಂದ್ ಮಾಡಬೇಕು ಅಂತ ಎಚ್ಚೆತ್ಕೊಂಡಾದ್ಮೇಲೆ ಪೊಲೀಸ್ ಇಲಾಖೆ ಜಾಗೃತ ವಹಿಸಿ ಒಂದು ದೊಡ್ಡ ಪ್ರತಿಭಟನೆ ಅರಸೀಕೆರೆಯಲ್ಲಿ ನಡೀತು. ಆ ಪ್ರತಿಭಟನೆ ಆದ ನಂತರ ಅದರಲ್ಲಿ 1ನೇ ಆರೋಪಿ ಆದಂತಹ ಸೂಫಿಯಾನ್ ಸಮೀವುಲ್ಲನ ಬಂಧನ ಆಯಿತು. ಅದಾದ ನಂತರ ಬಂಧನ ಆಗಿ ನ್ಯಾಯಾಲಯಕ್ಕೆ ಹಾಜರಾಗಿ ಆತ ಬೇಲ್ ತಗೊಂಡು ಹೊರಗಡೆ ಬಂದ. ಆದರೆ ದುರಂತ ಅಂದರೆ ಆ ಪ್ರಕರಣ ಕಳೆದ 1-2 ದಿನಗಳ ನಂತರ ಪೊಲೀಸ್ ಇಲಾಖೆ ಒತ್ತಡಕ್ಕೆ ಒಳಗಾಗಿ ಯಾರು ಈ ಥರ ಗಲಾಟೆ ಮಾಡಿದಾರೋ ಅವರನ್ನು ಅರೆಸ್ಟ್ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಯಾರು ಪ್ರತಿಭಟನೆ ಮಾಡಿದ್ರು, ಅರಸೀಕೆರೆ ನಗರದಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡಿದಂತಹ ಹಿಂದೂ ಸಮಾಜದ ಮುಖಂಡರ ಮೇಲೆ FIR ಅನ್ನು ದಾಖಲು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಹಿಂದೂ ಸಮಾಜದ ಮುಖಂಡರಾದಂತಹ TV ಅರುಣ್ ಕುಮಾರ್ ಅವರ ಮೇಲೆ ಪ್ರಕರಣ ದಾಖಲಾಯಿತು. ಅವರು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿ ಬೇಲ್ ತಗೊಂಡ್ರು. ಈ ಕ್ರಮ ಅರಸೀಕೆರೆ ಪೊಲೀಸ್ನವರು ಮಾಡಿರ್ತಕ್ಕಂಥ ಕ್ರಮ ಸರಿಯಲ್ಲ ಅಂತ ಹೇಳಿ ನಾವು ಅದನ್ನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದಾಗ ಕ್ರಿಮಿನಲ್ ಪಿಟಿಷನ್ 6009/2020ರಲ್ಲಿ ಆ FIRಗೆ ಮತ್ತು ತನಿಖೆಗೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ. ಇನ್ನೊಂದು, ನಾವು ಆ ದುಷ್ಕೃತ್ಯದಲ್ಲಿ ಭಾಗಿಯಾದವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಪ್ರತಿಭಟನೆ ಮಾಡಿದ್ವಿ. ಆದರೆ ಆ ಪ್ರಕರಣವನ್ನು ಮರೆತು ಹಿಂದೂ ಸಮಾಜದ 10 ಅಲ್ಲವೋ ಅನೇಕರ ಮೇಲೆ FIR ದಾಖಲಿಸಲಿಕ್ಕೆ, ಚಾರ್ಜ್ ಶೀಟ್ ಹಾಕಲಿಕ್ಕೆ ಪೊಲೀಸ್ ಇಲಾಖೆ ಪ್ರಯತ್ನ ಪಡ್ತಾ ಇತ್ತು. ಈ ರೀತಿಯ FIR ಅನ್ನು ಹಿಂದೂ ಸಮಾಜದ ಮುಖಂಡರ ಮೇಲೆ ಮಾಡಲಿಕ್ಕೆ ಯಾರು ಪ್ರಭಾವ ಬೀರ್ತಿದ್ದಾರೆ ಅನ್ನೋದನ್ನು ಪೊಲೀಸ್ ಇಲಾಖೆಯ ವರಿಷ್ಠರು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಈ ತಾಲೂಕಿನ ನಾಗರಿಕರಿಗೆ ಸ್ಪಷ್ಟಪಡಿಸಬೇಕಾಗಿದೆ. ಜೊತೆಗೆ ಅವತ್ತೇನು ಟ್ರೆಂಡ್ಸ್ ಮುಂಭಾಗ ಗಲಾಟೆ ನಡೀತೋ ಆ ಸಮಯದಲ್ಲಿ ದಾವಣಗೆರೆ ದಕ್ಷಿಣ
ಉಪಚುನಾವಣೆ ನಡೀತಾ ಇತ್ತು. ಈ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶಿವಲಿಂಗೇಗೌಡರು ಆ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿರಲಿಲ್ಲ. ಆ ಘಟನೆ ನಡೆದು ಅವರು ಚುನಾವಣೆ ಮುಗಿಸ್ಕೊಂಡು ಊರಿಗೆ ಬಂದ ನಂತರ ಇಡೀ ಘಟನೆಯ ಬಗ್ಗೆ ಅವರು ಇದು ಆಗಬಾರ್ದಿತ್ತು, ಆಗಿದೆ ಅಂತ ಒಂದು ಮೃದು ಧೋರಣೆ ತಾಳಿದ್ರು. ಜೊತೆಗೆ ಇಡೀ ಘಟನೆಗೆ ಕಾರಣನಾದಂತಹ ಸಮೀವುಲ್ಲಾ ಅವರವರ ಮಗ ಸೂಫಿಯಾನ್ ಸಮೀವುಲ್ಲನ್ ಬಗ್ಗೆ ಮೃದು ಧೋರಣೆ ತಾಳಿದ್ದು ಅಕ್ಷಮ್ಯ ಅಪರಾಧ. ಜೊತೆಗೆ ಅವತ್ತು ಪತ್ರಿಕಾಗೋಷ್ಠಿ ತಮ್ಮ ತೋಟದ ಮನೆಯಲ್ಲಿ ಮಾಡ್ತಾ ಹೇಳ್ತಾರೆ, ಹಿಂದೂ ಸಮಾಜವನ್ನ ಮತ್ತು ಹಿಂದೂ ಸಮಾಜದ ಮುಖಂಡರುಗಳು ಆ ಪ್ರತಿಭಟನೆ ಮಾಡಬಾರ್ದಿತ್ತು, ಅವರವರೇ ರಾಜ್ಯ ಆಗಿದ್ದಾರೆ, ಇವ್ರು ಯಾಕೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ತಾ ಹಿಂದೂ ಸಮಾಜವನ್ನು ಲೇವಡಿ ಮಾಡಿದ್ದಲ್ಲದೆ ಅವರು ದೊಂಬರಾಟ ನಡೆಸಿದ್ರು, ಹಿಂದೂ ಸಮಾಜದ ಮುಖಂಡರುಗಳು ದೊಂಬರಾಟ ನಡೆಸಿದ್ರು ಅಂತ ಹೇಳಿ ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ. ಆದ್ದರಿಂದ ಅರಸೀಕೆರೆಯ ಮಾನ್ಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ KM ಶಿವಲಿಂಗೇಗೌಡರು ಕೂಡಲೇ ಇಡೀ ಹಿಂದೂ ಸಮಾಜದ ಕ್ಷಮೆ ಯಾಚಿಸಬೇಕೆಂದು ಇಡೀ ಹಿಂದೂ ಸಮಾಜ ಒಕ್ಕೂರಲಿನಿಂದ ಅವರನ್ನು ಆಗ್ರಹಿಸ್ತಾ ಇದ್ದೇವೆ. ಅವರು ತಮ್ಮ ಇಡೀ ಪತ್ರಿಕಾಗೋಷ್ಠಿನಲ್ಲಿ ಹೇಳ್ತಾ ಹೋಗ್ತಾರೆ, ನನ್ನ ಅವಧಿಯಲ್ಲಿ ಯಾವುದೇ ಕೋಮು ಗಲಭೆಗಳು ನಡೆದಿಲ್ಲ ಅಂತ ಹೇಳ್ತಾರೆ. ತಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು, ಅರಸೀಕೆರೆಯಲ್ಲಿ 2012ರಲ್ಲಿ ನಡೆದಂತಹ ಗಣಪತಿ ಗಲಾಟೆಯನ್ನು ಸನ್ಮಾನ್ಯ ಶಾಸಕರು ಒಂದು ಚಿಕ್ಕ ಗಲಾಟೆ ಅಂತ ಹೇಳಿ ಆ ದೊಡ್ಡ ಗಲಾಟೆಯನ್ನು ಕಡೆಗಣಿಸಿದ್ದು ಕೂಡ ಅಕ್ಷಮ್ಯ ಅಪರಾಧ. ಅರಸೀಕೆರೆ ಗಣಪತಿ ಅಂದರೆ ಇಡೀ ರಾಜ್ಯಕ್ಕೆ ಪ್ರಸಿದ್ಧಿ. ಅರಸೀಕೆರೆ ಗಣಪತಿ ಅಂದರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಂಥದ್ದು. ಆದರೆ ಆ ಗಲಾಟೆ ಆದಮೇಲೆ ಆ ಗಣಪತಿಯ ಉತ್ಸವ ಮತ್ತು ಆ ಗಲಾಟೆಯಿಂದ ಆ ಉತ್ಸವದಲ್ಲಿ ಭಾಗಿಯಾಗೋದಕ್ಕೆ ಭಕ್ತಾದಿಗಳು ಎದುರುಕೊಳ್ತಾ ಇದ್ದಾರೆ ಅನ್ನೋ ಅಂಶವನ್ನು ಮಾನ್ಯ ಶಾಸಕರು ಗಮನದಲ್ಲಿಟ್ಕೊಳ್ಬೇಕು. ಭಾಳ ಪ್ರಮುಖವಾಗಿ 2012ರಲ್ಲಿ ಗಣಪತಿ ಗಲಾಟೆಯಲ್ಲಿ ಈಗಾಗಲೇ ವಿವೇಕ್ ರವರು ಹೇಳಿದ್ರು, ಸುಮಾರು 100 ಜನ ಹಿಂದೂ ಮುಖಂಡರು ತಮ್ಮದಲ್ಲದ ತಪ್ಪಿಗೆ 10 ವರ್ಷಗಳಿಗೂ ಹೆಚ್ಚು ಕಾಲ ನ್ಯಾಯಾಲಯಗಳಿಗೆ ಅಲ್ದು ಮೊನ್ನೆ ಆ ಪ್ರಕರಣ ವಜಾ ಆಯಿತು. ಆದರೆ ತಾವು ಗಮನದಲ್ಲಿಟ್ಕೊಳ್ಳಿ, 2012ರ ಗಣಪತಿ ಉತ್ಸವದ ಗಲಾಟೆಯಲ್ಲಿ ಯಾರ ಮೇಲಾದರೂ ಫಸ್ಟ್ ಆಫ್ ಆಲ್ ಕಂಪ್ಲೇಂಟ್ ಆಗಬೇಕಾಗಿದ್ದಿದ್ರೆ, ಯಾರ ಮೇಲಾದರೂ FIR ಆಗಬೇಕಾಗಿದ್ರೆ ಅದು ಸನ್ಮಾನ್ಯ ಶಿವಲಿಂಗೇಗೌಡರ ಮೇಲೆ FIR ಆಗಬೇಕಿತ್ತು. ಯಾಕೆ ಅಂತ ಕೇಳ್ತೀರಾ? ಗಣಪತಿ ಉತ್ಸವ ಸಮಿತಿ, ಗಣಪತಿ ಭಕ್ತ ಮಂಡಳಿಯ ಅಧ್ಯಕ್ಷ ಯಾರು? ಸನ್ಮಾನ್ಯ ಶ್ರೀ KM ಶಿವಲಿಂಗೇಗೌಡರು. ಅವ್ರ ಮೇಲೆ ಆಗಬೇಕಾಗಿದ್ದಂಥ FIR ಅದಾಗದಂತೆ ನೋಡ್ಕೊಳ್ಳೋದಕ್ಕೆ ಅವ್ರು ಯಾರ್ಯಾರು ಕಾಲಿಡಿದ್ರು, ಅವ್ರು ಏನೇನು ಒತ್ತಡ ತಂದರು ಅನ್ನೋದನ್ನು ಸನ್ಮಾನ್ಯ ಶಾಸಕರೇ ಸಾಬೀತುಪಡಿಸ್ಬೇಕು. ಜೊತೆಗೆ ಗಣಪತಿ ಉತ್ಸವದ ಸಂದರ್ಭದಲ್ಲಿ ಮುಸ್ಲಿಮರು ಏಕೆ ಕಲ್ಲು ತೂರಾಟ ನಡೆಸಿದ್ರು ಎಂಬುದನ್ನು ಶಾಸಕರೇ ಸ್ಪಷ್ಟಪಡಿಸ್ಬೇಕು. ಅದಾದ ನಂತರ ಉಳಿಯಾರ ರಸ್ತೆಯಲ್ಲಿ ಯಾವುದೇ ಹಿಂದೂ ಮೆರವಣಿಗೆಗಳು ಸಾಗೋದಕ್ಕೆ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ, ಶಾಸಕರು ಬಿಡ್ತಾ ಇಲ್ಲ. ಉಳಿಯಾರ ರಸ್ತೆ ಭಾರತದ ಅವಿಭಾಜ್ಯ ಅಂಗವಾದ ಅರಸೀಕೆರೆಯಲ್ಲಿದೆ. ಅಲ್ಲಿ ಹಿಂದೂಗಳ ಮೆರವಣಿಗೆಗೆ ಅವಕಾಶ ಕೊಡದೇ ಇರೋದು ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ದೇಶಕ್ಕೆ ಸಂವಿಧಾನ ಕೊಟ್ಟರು, ಆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಅಂತ ಹೇಳ್ತಾ ಇನ್ಮುಂದಾದರೂ ಉಳಿಯಾರ ರಸ್ತೆಯಲ್ಲಿ ಗಣಪತಿ ಮೆರವಣಿಗೆ ಸಾಗಲಿಕ್ಕೆ, ಹಿಂದೂ ಹಬ್ಬದ ಆಚರಣೆಗೆ ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಮುಸ್ಲಿಮರು ಇದಕ್ಕೆ ಸಹಕಾರ ಮಾಡೋದಕ್ಕೆ ಸನ್ಮಾನ್ಯ ಶಾಸಕರು ಒಂದು ದೃಢ ನಿಲುವನ್ನು ತಾಳಬೇಕು ಅಂತ ಅವರಲ್ಲಿ ಮನವಿ ಹೇಳ್ತಾ ಇನ್ನು ಭಾಳ ಅತ್ಯಂತ ಪ್ರಮುಖವಾದ ಒಂದು ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತೇನೆ. 2015ರಲ್ಲಿ ಆಸ್ಪಾಸ್ದಲ್ಲಿ ಅರಸೀಕೆರೆಯ ಹಾಸನ್ ಸರ್ಕಲ್ನಲ್ಲಿ ಒಂದು ಕೊಲೆ ಆಯಿತು. ವರುಣ್ ಎಂಬಾತನ ಕೊಲೆ ಆಯಿತು. ಆ ಕೊಲೆಯನ್ನು ಬಹುತೇಕ ಅರಸೀಕೆರೆ ಜನ ಎಲ್ಲ ನೆನಪಿಟ್ಕೊಂಡಿದ್ದಾರೆ. ಅದು ಕೂಡ ಯಾವ ಕಾಲದಲ್ಲಾಗಿದ್ದು? ಶಾಸಕರು ಹೇಳಿದ್ರು, ನನ್ನ ಅವಧಿಯಲ್ಲಿ ಅರಸೀಕೆರೆಯಲ್ಲಿ ಯಾವುದೇ ಗಲಾಟೆ, ಕೋಮು ಗಲಭೆ ಆಗಿಲ್ಲ ಅಂತ ಹೇಳ್ತಾರೆ. ವರುಣ್ ಹತ್ಯೆಯಾದಾಗ, ವರುಣ್ ಪುಂಡರಿಗೆ ಬಲಿಯಾದಾಗ ಈ ಕ್ಷೇತ್ರದ ವಿಧಾನಸಭಾ ಸದಸ್ಯರು ಸನ್ಮಾನ್ಯ ಶ್ರೀ KM ಶಿವಲಿಂಗೇಗೌಡರು. ಈ ವಿಷಯದ ಜೊತೆ ಅತ್ಯಂತ ಬಹಳ ಪ್ರಮುಖವಾದ ಗಂಭೀರವಾದ ಮಹತ್ವ ಏನು ಅಂದರೆ, ಅವತ್ತು ಯಾರ್ಯಾರು ಆ ವರುಣ್ ಕೊಲೆ ಕೇಸಲ್ಲಿ ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ ಮೊನ್ನೆ ಸಮೀವುಲ್ಲಾರವರ ಮಗ ಟ್ರೆಂಡ್ಸ್ ಬಳಿ ಏನು ಗಲಾಟೆ ಆಯಿತೋ ಆ ಗಲಾಟೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಆದ್ದರಿಂದ ಪೊಲೀಸ್ ಇಲಾಖೆ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಮುಂದೆ ಏನೇನು ಕ್ರಮ ಕೈಗೊಳ್ಳಬೇಕು ಅಂತ ಅದನ್ನು ಹೇಳ್ತೀನಿ. ಶಾಸಕರು ಹೇಳಿದ್ರು, ನನ್ನ ಅವಧಿಯಲ್ಲಿ ಯಾವುದೂ ಗಲಾಟೆ ಆಗಿಲ್ಲ, ಘರ್ಷಣೆ ಆಗಿಲ್ಲ ಅಂತ. ಈಗ ತಾನೇ ನಮ್ಮ ಸನ್ಮಿತ್ರರಾದ ಪಾರಸ್ರವ್ರು ಬಂದರು. ಹಿಂದೂ ಸಮಾಜದ ಮುಖಂಡರು, ಗೋ ಪರಿವಾರದ ಪ್ರಮುಖರು, ಸದಾ ಗೋವುಗಳ ರಕ್ಷಣೆಗೆ ಹೋರಾಡ್ತಾ ಇರ್ತಕ್ಕಂಥ ಪಾರಸ್ರವರ ಮನೆ ಮೇಲೆ ಮುಸ್ಲಿಮರು
ಕೆಲ ಮುಸ್ಲಿಮರು, ಎಲ್ಲ ಮುಸ್ಲಿಮರು ಅಂತ ಹೇಳಲ್ಲ, ಕೆಲ ಮುಸ್ಲಿಮರು ಕಲ್ಲು ತೂರಾಟ ನಡೆಸಿದಾಗಲೂ ಕೂಡ ಈ ಕ್ಷೇತ್ರದ ವಿಧಾನಸಭಾ ಸದಸ್ಯರಾದಂಥವರು ಸನ್ಮಾನ್ಯ ಶ್ರೀ ಕೆ ಎಂ ಶಿವಲಿಂಗೇಗೌಡರು. ಆದ್ರಿಂದ ಏನು ಇಡೀ ಹಿಂದೂ ಸಮಾಜದ ಮುಖಂಡರು, ಹಿಂದೂ ಸಮಾಜದ ನಾಗರಿಕರು, ಹಿಂದೂ ಸಮಾಜದವರು ನಡೆಸಿದಂತಹ ಪ್ರತಿಭಟನೆಯನ್ನ ದೊಂಬರಾಟ ಅಂತ ಏನು ಕರೆದಿದ್ದಾರೆ, ಆ ದೊಂಬರಾಟದ ಬಗ್ಗೆ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಜೊತೆಗೆ ತಮ್ಮ ಶಿಷ್ಯ ತಮ್ಮ ಚುನಾವಣೆಗಳಿಗೆ ಅನೇಕ ಅಕ್ರಮಗಳ ಮೂಲಕ ತಮ್ಮ ಗೆಲುವಿಗೆ ಸಹಕರಿಸ್ತಾ ಇರ್ತಕ್ಕಂಥ ಸಮೀವುಲ್ಲನ ಮಗನ ಮೇಲೆ ಆಗಿದೆ FIR, ಅದರದ್ದು ನ್ಯಾಯಸಮ್ಮತ ತನಿಖೆ ಆಗಲಿಕ್ಕೆ ಶಿವಲಿಂಗೇಗೌಡರು ಅವಕಾಶ ಮಾಡಿಕೊಡ್ಬೇಕು. ಪೊಲೀಸ್ ಇಲಾಖೆಗಾಗಲಿ ಮತ್ತೊಂದು ಇಲಾಖೆಗಾಗಲಿ ಯಾವುದೇ ರೀತಿಯ ಒತ್ತಡ ಏರಬಾರ್ದು ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಯ ಇನ್ನುಳಿದ ಕೆಲ ಭಾಗವನ್ನು ಸನ್ಮಾನ್ಯ ಶ್ರೀ ಕೆ ಎಸ್ ಕೃಷ್ಣರವರು ಮುಂದುವರಿಸ್ತಾರೆ.